ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪ್ರಿಯ ವೀಕ್ಷಕರೇ, ನಾನು ಯಾವುದೇ ಫಂಕ್ಷನ್ಗೆ ಹೋದರೂ ಎಲ್ಲರ ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳುವುದು ನನ್ನ ಅಭ್ಯಾಸವಾಗಿದೆ. ಸೊ ಪ್ರಿಯ ವೀಕ್ಷಕರೇ, ನನ್ನ ಸ್ನೇಹಿತರಾದ ಪಾರಿಜಾತ ಅವರ 30ನೇ ವರ್ಷದ ಹ್ಯಾಪಿ ವೆಡ್ಡಿಂಗ್ ಡೇ ಅತಿ ವಿಜೃಂಭಣೆಯಿಂದ ಮನೆಯಲ್ಲಿಯೇ ಡೆಕೋರೇಟ್ ಮಾಡಿಸಿ ತನ್ನ ಪರಿವಾರದೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಮಕ್ಕಳೊಂದಿಗೆ ಮದುವೆಯ ದಿನವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡರು. ಸ್ನೇಹಿತರು ಹಾಗೂ ಮನೆಯ ಕುಟುಂಬದವರು ವಿವಿಧ ರೀತಿಯ ಉಡುಗೊರೆಗಳನ್ನು ಕೊಟ್ಟು ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ ಶುಭಾಶಯ ಕೋರಿದರು. ಒಟ್ಟಿನಲ್ಲಿ ಕೇಕ್ ಕಟ್ ಮಾಡುತ್ತಾ ಎಲ್ಲರೊಂದಿಗೆ ನಗುನಗುತ್ತಾ ವಿಶಸ್ಸನ್ನು ಸ್ವೀಕರಿಸಿದರು. ಮೊದಲಿಗೆ ಕೇಕ್ ಕಟ್ ಮಾಡಿದ ನಂತರ ಮಕ್ಕಳು ತಂದೆ ತಾಯಿಗೆ ತಿನ್ನಿಸಿದರು. ಮತ್ತು ಇಬ್ಬರು ಕೇಕನ್ನು ಶೇರ್ ಮಾಡಿಕೊಂಡರು. ಬಂದ ಅತಿಥಿಗಳು ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಿ ನಂತರ ಬಗೆ ಬಗೆಯ ಅಡುಗೆಗಳನ್ನು ಮಾಡಿಸಿದ್ದರು. ಎಲ್ಲ ಒಟ್ಟುಗೂಡಿಸಿ ಸಂತೋಷದಿಂದ ಊಟ ಮಾಡಿಸಿ ಅವರವರ ಮನೆಗಳಿಗೆ ತಲುಪಿದೆವು. ಒಟ್ಟಿನಲ್ಲಿ ಮದುವೆಯ ದಿನ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸೊ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಯಾವ ರೀತಿ ಆಚರಣೆ ಮಾಡಿತು. ಸೊ ಪ್ರಿಯ ವೀಕ್ಷಕರೇ, ತಮ್ಮ ಮಕ್ಕಳು ತಂದೆ ತಾಯಿಗೆ ಸರ್ಪ್ರೈಸ್ ಆಗಿ ಗೊತ್ತಿಲ್ಲದಂತೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಣೆ ಮಾಡಿದರು. ಒಟ್ಟಿನಲ್ಲಿ ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ಎಷ್ಟು ಪ್ರೀತಿ ಅಪಾರವಾದದ್ದು ಎಂದು ಹೇಳಲು ಇಷ್ಟಪಡುತ್ತೇನೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಈ ರೀತಿ ಆಚರಣೆ ಮಾಡುತ್ತೀರೆಂದು ಕಾಮೆಂಟ್ ಹಾಕಿ. ನೀವು ಯಾವ ಥರ ಆಚರಣೆ ಮಾಡ್ತೀರಾ ಅಂತ ಕಾಮೆಂಟ್ ಹಾಕಿ. ಒಟ್ಟಿನಲ್ಲಿ ಮಕ್ಕಳು ಎಲ್ಲರಿಗೂ, ಎಲ್ಲ ಫ್ರೆಂಡ್ಸ್ಗೂ, ಅವರ ಕುಟುಂಬದ ಸದಸ್ಯರಿಗೂ ಎಲ್ಲರಿಗೂ ಮಕ್ಕಳೇ ತಂದೆ ತಾಯಿಗೆ ಗೊತ್ತಿಲ್ಲದಂತೆ ಫೋನ್ ಮಾಡಿ ಈ ಒಂದು ವೆಡ್ಡಿಂಗ್ ಆಚರಣೆ ಮಾಡಿದ್ರು. ಸೊ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್